ಇನ್ನು ಗಣೇಶ್ ಅವರ ಜೊತೆ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಮತ್ತು ಒಳ್ಳೆ ಹಾಸ್ಯ ಕಲಾವಿದರಾಗಿದ್ದರು. ಕೇವಲ ಗಣೇಶ್ ಮಾತ್ರ ಅಲ್ಲದೆ ಕನ್ನಡದಲ್ಲಿದ್ದಂಥ ಯಶ್ ಅವರಾಗಿರ್ಬೋದು, ಅಂಬರೀಷ್, ವಿಷ್ಣುವರ್ಧನ್ ಅಂತ ಮೇರು ನಟರೊಂದಿಗೆ ಕೂಡ ಅಭಿನಯಿಸಿದಂತೆ ಗಳಿಗೆಯವರಿಗೆ ಸೇರ್ತದೆ. ಇಂಥ ಅದ್ಭುತವಾದ ಹಾಸ್ಯ ನಟ ಇದೀಗ ಕೊನೆಯುಸಿದಂಥ ಸ್ನೇಹಲೋಕ, ಮೃತ್ಯುಂಜಯ ಆಗಿರುವ ಸಂಯುಕ್ತ ಈ ಥರ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಮೋಹನ್ ಜುನೇಜಾ ಅವರು ಇದೀಗ ಕೊನೆಯುಸಿರೆಳೆದಿರುವಂಥವ್ರು. ಇನ್ನು ಚೆಲ್ಲಾಟ ಸಿನಿಮಾದಲ್ಲಿ ಅವರಿಗೆ ಒಳ್ಳೆಯ ಹೆಸರು ಕೂಡ ತಂದು ಕೊಟ್ಟಿತ್ತು. ಅವರಲ್ಲಿ ಪ್ರಮುಖವಾದ ಕಾಮಿಡಿಯನ್ ಪಾತ್ರವನ್ನು ಕೂಡ ಇವರು ಅಭಿನಯಿಸಿದರು. ಇನ್ನು ಹೀಗೆ ಇರೋಂಥ ಸಂದರ್ಭದಲ್ಲಿ ಬಹುಅಂಗಾಂಗ ವೈಫಲ್ಯದಿಂದ ಸಾಕಷ್ಟು ದಿನಗಳು ಕೂಡ ಬಳಲ್ತಿದ್ರು ಮತ್ತು ಅನಾರೋಗ್ಯದಿಂದ ಕೂಡ ಬಳಲ್ತಿದ್ರು. ಅವಕಾಶಗಳ ಕೊರತೆಯಿಂದಾಗಿ ಸುಮಾರು 2-3 ವರ್ಷಗಳ ಸಿನಿಮಾಗಳಲ್ಲಿ ಕೂಡ ಅವಕಾಶಗಳಿರಲಿಲ್ಲ. ಅಭಿನಯಿಸಲು ಇವ್ರಿಗೆ ಆರೋಗ್ಯನೂ ಸಹ ಅಷ್ಟು ಸಾಥ್ ಸಹ ಕೊಡ್ತಿರ್ಲಿಲ್ಲ. ಹಾಗಾಗಿ ಸಾಕಷ್ಟು ಆರ್ಥಿಕವಾಗಿ ಕೂಡ ತುಂಬಾ ನೊಂದಿದ್ರು ಮತ್ತು ಆರ್ಥಿಕವಾಗಿ ಸಾಕಷ್ಟು ಜನಕ್ಕೆ ಸಹಾಯನೂ ಕೂಡ ಕೇಳ್ಕೊಂಡಿದ್ರು, ಅಂಗಲಾಚಿದ್ರು. ಕೆಲವರು ಮಾಡಿದ್ರು, ಕೆಲವರು ಮಾಡಲಿಲ್ಲ ಅಂತಲೂ ಸಹ ಹೇಳ್ಬೋದು. ಇನ್ನು ಹೀಗಿರಬೇಕಾದ್ರೆ ಒಂಟಿ ಜೀವನ ಸಾಗಿಸಿದಂಥ ಮೋಹನ್ ಜುನೇಜಾ ಅವರು ಇದೀಗ ಕೊನೆಯುಸಿರೆಳೆದಿದ್ದಾರೆ. ತೀವ್ರ ಹೃದಯಾಘಾತವಾಗಿ ಮತ್ತು ಬಹುಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ ಕೇವಲ 58ನೇ ವಯಸ್ಸಿಗೆ ಈ ಹಾಸ್ಯ ನಟ ಕೊನೆಯುಸಿರೆಳೆದಿರೋದು ದುರಂತವೇ ಸರಿ ಅಂತಲೇ